ಹಾಯ್ ಗೈಸ್, ವೆಲ್ಕಮ್ ಟು ವಿದ್ಯಾಭೇರು ಅಕಾಡೆಮಿ. ಸೊ ಈ ಕ್ವಶನ್ ಬಂದುಬಿಟ್ಟು ಪಾರ್ಷಿಯಲ್ ಡಿಫ್ರೆನ್ಷಿಯಲ್ ಇಕ್ವೇಷನ್ದು. ನೋಡಿ ಇಲ್ಲಿ, ಒಪ್ಟೈನ್ ದ ಪಾರ್ಷಿಯಲ್ ಡಿಫ್ರೆನ್ಷಿಯಲ್ ಇಕ್ವೇಷನ್ ಬೈ ಎಲಿಮಿನೇಟಿಂಗ್ ದ ಆರ್ಬಿಟರಿ ಫಂಕ್ಷನ್ ಗಿವನ್ z is equal to y square plus 2f into 1 by x plus log y ಅಂತ ಕೊಟ್ಟಿದ್ದಾರೆ. ಹಿಯರ್ ವಿ ನೀಡ್ ಟು ರಿಮೂವ್ ದಿಸ್ ಎಫ್ ಈಸ್ ಎ ಫಂಕ್ಷನ್ ಅಲ್ವಾ, ಆರ್ಬಿಟರಿ ಫಂಕ್ಷನ್ನ ರಿಮೂವ್ ಮಾಡಬೇಕು ಅಂತಂದ್ಬಿಟ್ಟು. ಸೊ ಫಸ್ಟ್ ನಾನು ಏನು ಮಾಡ್ತೀನಿ, ಸೊಲ್ಯೂಷನಲ್ಲಿ ಗಿವನ್ ಇಕ್ವೇಷನ್ನ ಬರ್ಕೊಳ್ತಾ ಇದ್ದೀನಿ. ಸೊ ಫಾರ್ ದಿಸ್ ಐ ನೀಡ್ ಟು ಡೂ ಡಿಫ್ರೆನ್ಸಿಯೇಷನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಪಾರ್ಷಿಯಲ್ ಡಿಫ್ರೆನ್ಸಿಯೇಷನ್ ಮಾಡಬೇಕು. ಸೊ ಡೋ ಝೆಡ್ ಬೈ ಡೋ ಎಕ್ಸ್ ಈಸ್ ಈಕ್ವಲ್ ಟು, ನಮಗೆ ಗೊತ್ತು ಪಿ ಡಿ ಇನಲ್ಲಿ ಡೋ ಝೆಡ್ ಬೈ ಡೋ ಎಕ್ಸ್ ನಾವು ಪಿ ಅಂತ ಕರ್ಕೊಳ್ತೀವಿ, ಓಕೆನಾ. ಸೊ ಡೋ ಝೆಡ್ ಬೈ ಡೋ ಎಕ್ಸ್ ನಾವು ಪಿ ಅಂತ ಕರ್ಕೊಳ್ತೀವಿ, ಹಾಗೆ ಡೋ ಝೆಡ್ ಬೈ ಡೋ ವೈನ ಕ್ಯೂ ಅಂತ ಕರ್ಕೊಳ್ತೀವಿ. ಸೊ ಈಸ್ ಈಕ್ವಲ್ ಟು, ಇಲ್ಲಿ ವೈ ಇದೆ, ನಾವು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ತಾ ಇರೋದ್ರಿಂದ ವೈ ಅನ್ನೋದನ್ನು ನಾವು ಕಾನ್ಸ್ಟೆಂಟ್ ಅಂತ ತಗೊಂಡ್ರೆ ಡಿಫ್ರೆನ್ಸಿಯೇಷನ್ ಆಫ್ ಎ ಕಾನ್ಸ್ಟೆಂಟ್ ಈಸ್ 0 ಪ್ಲಸ್ 2 ಆಸ್ ಇಟ್ ಈಸ್ ಡಿಫ್ರೆನ್ಸಿಯೇಷನ್ ಆಫ್ ಎಫ್ ಈಸ್ ವಾಟ್ ಎಫ್ ಡ್ಯಾಶ್ ಇಂಟು ಬ್ರಾಕೆಟ್ ಒಳಗಡೆ ಏನಿದೆ ಅದನ್ನು ಆ್ಯಸ್ ಇಟ್ ಈಸ್ ಬರೀತೀರಾ. ದೆನ್ ಡಿಫ್ರೆನ್ಸಿಯೇಷನ್ ಆಫ್ ಎ 1 ಬೈ ಎಕ್ಸ್ ಮಾಡಬೇಕು. ಇಲ್ಲಿ ಸೈಡಲ್ಲಿ ಮಾಡಿದ್ದೀನಿ ನೋಡಿ, ಡಿಫ್ರೆನ್ಸಿಯೇಷನ್ ಆಫ್ ಎ 1 ಬೈ ಎಕ್ಸ್ ಅಂತಂದ್ರೆ ಏನು, ಎಕ್ಸ್ ಯು ಹ್ಯಾವ್ ಟು ಟೇಕ್ ಇನ್ ಟು ದ ನ್ಯೂಮರೇಟರ್, ಅಂದರೆ ಎಕ್ಸ್ ಟು ದಿ ಪವರ್ ಆಫ್ -1 ಆಗುತ್ತೆ. ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಟು ದಿ ಪವರ್ ಆಫ್ -1 ಅಂತಂದರೆ ಏನು, -1 ಎಕ್ಸ್ ಟು ದಿ ಪವರ್ ಆಫ್ -2 ಬರುತ್ತೆ, ಬಿಕಾಸ್ ಯು ಆರ್ ಸಬ್ಟ್ರಾಕ್ಟಿಂಗ್ 1 ಫ್ರಮ್ ದ ಪವರ್. ಓಕೆ, ಇಲ್ಲಿ ಪವರ್ ಏನಿದೆ ಅದನ್ನು ಬರ್ಕೊಂಡ್ಬಿಟ್ಟು ದೆನ್ ಯು ಆರ್ ಸಬ್ಟ್ರಾಕ್ಟಿಂಗ್ 1 ಫ್ರಮ್ ದ ಪವರ್. ಸೊ ಇಲ್ಲಿ ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಟು ದಿ ಪವರ್ ಆಫ್ -1 ಏನಾಯಿತು, -1 ಎಕ್ಸ್ ಟು ದಿ ಪವರ್ ಆಫ್ -2 ಅಂತ ಬಂದಿದೆ. ದಿಸ್ -2 ಅಂತ ಇದೆಯಲ್ಲ, ಇಫ್ ಐ ಶಿಫ್ಟ್ ಎಕ್ಸ್ ಟು ದ ಡಿನಾಮಿನೇಟರ್ ಅಂತಂದರೆ ಎಕ್ಸ್ ಟು ದಿ ಪವರ್ ಆಫ್ +2 ಬರುತ್ತೆ. ಸೊ -1 ಡಿವೈಡ್ ಬೈ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಹೆನ್ಸ್ ಡಿಫ್ರೆನ್ಸಿಯೇಷನ್ ಆಫ್ ಎ 1 ಬೈ ಎಕ್ಸ್ ಏನಾಯಿತು, -1 ಡಿವೈಡ್ ಬೈ ಎಕ್ಸ್ ಸ್ಕ್ವೇರ್ ಆಯಿತು, ಓಕೆನಾ. ದೆನ್ ಪ್ಲಸ್ ಇಲ್ಲಿ 1 ಬೈ ವೈ ಅಂತ ಇದೆ ಅಲ್ವಾ, 1 ಬೈ ವೈದು ಡಿಫ್ರೆನ್ಸಿಯೇಷನ್ ಏನು ಇಲ್ಲವೇ ಇಲ್ಲ, ಬಿಕಾಸ್ ದಟ್ ಈಸ್ ಎ ಕಾನ್ಸ್ಟೆಂಟ್, ಬಿಕಾಸ್ ಇಲ್ಲಿ ಎಕ್ಸ್ ಟರ್ಮ್ ಇಲ್ಲದೆ ಇರೋ ಕಾರಣ ದಿಸ್ ಈಸ್ ಎ ಕಾನ್ಸ್ಟೆಂಟ್. ಸೊ ಹಾಗಾಗಿ ಇದು 0 ಆಗುತ್ತೆ. ಸೊ 1 ಮಿನಿಟ್, ಇಲ್ಲಿ ಆ್ಯಕ್ಚುಲಿ ಇದು ವೈ ಅಂತ ಬರಬೇಕು, ಓಕೆ. ಸೊ ಇಲ್ಲಿನೂ ಅಷ್ಟೇ, 1 ಸೆಕೆಂಡ್, ಓಕೆ. ಇದು ಅರ್ಥ ಆಯ್ತಲ್ವಾ, ಡಿಫ್ರೆನ್ಸಿಯೇಷನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದ್ದೀರಾ. ಹಾಗೆ ನೆಕ್ಸ್ಟು ಡಿಫ್ರೆನ್ಸಿಯೇಷನ್ ವಿತ್ ರೆಸ್ಪೆಕ್ಟ್ ಟು ವೈ, ಡೋ ಝೆಡ್ ಬೈ ಡೋ ವೈ ಈಸ್ ಈಕ್ವಲ್ ಟು ಕ್ಯೂ ಅಂತ ತಗೊಳ್ತೀರಾ. ಈಸ್ ಈಕ್ವಲ್ ಟು, ಇಲ್ಲಿ ವೈ ಸ್ಕ್ವೇರ್ ಇರೋದ್ರಿಂದ ಡಿಫ್ರೆನ್ಸಿಯೇಷನ್ ಆಫ್ ಎ ವೈ ಸ್ಕ್ವೇರ್ ಈಸ್ ವಾಟ್ 2y ಪ್ಲಸ್ ಅಗೇನ್ 2 ಆಸ್ ಇಟ್ ಈಸ್ ಎಫ್ ಡಿಫ್ರೆನ್ಸಿಯೇಷನ್ ಈಸ್ ಎಫ್ ಡ್ಯಾಶ್ ಇಂಟು ಅಗೇನ್ 1 ಬೈ ಎಕ್ಸ್, 1 ಮೀನ್ಸ್ ಇಲ್ಲಿ ಏನು ಬ್ರಾಕೆಟ್ ಒಳಗಡೆ ಇದೆ ಅದನ್ನು ಆ್ಯಸ್ ಇಟ್ ಈಸ್ ಬರ್ಕೊಳ್ತೀರಾ. ದೆನ್ 1 ಬೈ ಎಕ್ಸ್ ಡಿಫ್ರೆನ್ಸಿಯೇಷನ್ ಏನು ವಿತ್ ರೆಸ್ಪೆಕ್ಟ್ ಟು ವೈ ಮಾಡ್ತಾ ಇರೋದ್ರಿಂದ ದಿಸ್ ಬಿಕಮ್ 0 ಪ್ಲಸ್ ಲಾಗ್ ವೈ ಡಿಫ್ರೆನ್ಸಿಯೇಷನ್ ಏನು 1 ಬೈ ವೈ. ಓಕೆ, ಇವೆರಡು ಅರ್ಥ ಆಗಿದೆ ಅಲ್ವಾ. ನಾವು ಪಿ ಈಸ್ ಈಕ್ವಲ್ ಟು, ಇಲ್ಲಿರ್ತಕ್ಕಂಥದ್ದನ್ನು ಬರಿತಾ ಇದ್ದೀನಿ, ಪಿ ಈಸ್ ಈಕ್ವಲ್ ಟು ಪ್ಲಸ್ ಇಂಟು ಮೈನಸ್ ಈಸ್ -2 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್, ಎಫ್ ಡ್ಯಾಶ್ ಇಲ್ಲಿ ಏನಿದೆ ಅದನ್ನು ಬರ್ಕೊಳ್ತೀನಿ. ದೆನ್ ಇಲ್ಲಿ ಡಿನಾಮಿನೇಟ್ರಲ್ಲಿ ಇರ್ತಕ್ಕಂಥ ಎಕ್ಸ್ ಸ್ಕ್ವೇರ್ನ ಈ ಕಡೆ ಶಿಫ್ಟ್ ಮಾಡಿಕೊಂಡ್ರೆ ಪಿ ಎಕ್ಸ್ ಸ್ಕ್ವೇರ್ ಆಗುತ್ತೆ, ಹಾಗೆ -2ನ ಡಿನಾಮಿನೇಟ್ರಿಗೆ ತೊಗೊಂಬರ್ತಾ ಇದ್ದೀನಿ. ಓಕೆ, ದಿಸ್ ಐ ವಿಲ್ ಕಾಲ್ ಇಟ್ ಆಸ್ ಇಕ್ವೇಷನ್ ನಂಬರ್ 1. ದೆನ್ ಈ ಇಕ್ವೇಷನ್ ತೊಗೊಳ್ತಾ ಇದ್ದೀನಿ, ಈ ಇಕ್ವೇಷನಲ್ಲಿನೂ ನಾನು ಏನು ಮಾಡ್ತಾ ಇದ್ದೀನಿ, +2y ಈ ಕಡೆ ಕಳಿಸ್ಕೊತಾ ಇದ್ದೀನಿ ಲೆಫ್ಟ್ ಹ್ಯಾಂಡ್ ಸೈಡ್ಗೆ. ಸೊ ಅದು -2y ಆಗುತ್ತೆ. ದೆನ್ ಇಲ್ಲಿ ಡಿನಾಮಿನೇಟರ್ನಲ್ಲಿ ಇರ್ತಕ್ಕಂಥ ವೈನ ಈ ಕಡೆ ಶಿಫ್ಟ್ ಮಾಡ್ಕೊಳ್ತೀನಿ. ಓಕೆ, ಶಿಫ್ಟ್ ಮಾಡಿಕೊಂಡ್ರೆ ಏನಾಗುತ್ತೆ ನೋಡಿ, y ಇಂಟು ಕ್ಯೂ -2y ಡಿವೈಡ್ ಬೈ 2 ಈಸ್ ಈಕ್ವಲ್ ಟು ಎಫ್ ಡ್ಯಾಶ್ ಆಫ್ 1 ಬೈ ಎಕ್ಸ್ ಪ್ಲಸ್ ಲಾಗ್ ವೈ ಉಳಿದಿರುತ್ತೆ. ದಿಸ್ ಐ ವಿಲ್ ಕಾಲ್ ಇಟ್ ಆಸ್ ಇಕ್ವೇಷನ್ ನಂಬರ್ 2. ಓಕೆನಾ. ನೌ ವಾಟ್ ಐ ವಿಲ್ ಡೂ ಸಬ್ಟ್ರಾಕ್ಷನ್ ಫ್ರಮ್ ಮೀನ್ಸ್ ಇಕ್ವೇಷನ್ 1 -2 ಅಂತ ಬರ್ಕೋತೀನಿ. ಇಲ್ಲೇನು ಇಕ್ವೇಷನ್ ಇದೆಯಲ್ಲ, ಈ 1ನಲ್ಲಿ ಈ ಇಕ್ವೇಷನ್ 2ನ ಲೆಸ್ ಮಾಡ್ಕೋತೀನಿ. ಓಕೆ, ಸೊ ಏನಪ್ಪ ಅಂತಂದರೆ ಇಲ್ಲಿ ಒಟ್ಟಿನಲ್ಲಿ ಫಂಕ್ಷನ್ ಅನ್ನೋದು ರಿಮೂವ್ ಆಗಬೇಕು. ಇಲ್ಲೇನು ಎಫ್ ಡ್ಯಾಶ್ ಇದೆ, ಇಲ್ಲೇನು ಎಫ್ ಡ್ಯಾಶ್ ಇದೆಯಲ್ಲ, ಅದು ರಿಮೂವ್ ಆಗಬೇಕು. ರಿಮೂವ್ ಆಗಬೇಕು ಅಂದರೆ ನಾವು ಯಾವ್ಯಾವ ಥರ ಎಲ್ಲ ಮಾಡಿಫಿಕೇಷನ್ ಮಾಡ್ಕೋಬೇಕು ಅನ್ನೋದನ್ನು ನೋಡ್ಕೋಬೇಕು. ಐದರ್ ಯು ಡೂ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಏನಾದರೂ ಮಾಡಿ ಒಟ್ಟಿನಲ್ಲಿ ಅದು ರಿಮೂವ್ ಆಗಬೇಕು. ಇದರಲ್ಲಿ ನಾನು ಸಬ್ಟ್ರಾಕ್ಷನ್ ಮಾಡ್ತಾಯಿದ್ದೀನಿ. ಸಬ್ಟ್ರಾಕ್ಷನ್ ಮಾಡಿದ್ರೆ ಏನಾಗುತ್ತೆ, ಈ ವ್ಯಾಲ್ಯೂ ಸೇಮ್ ಇರೋದ್ರಿಂದ ಇದು ರಿಮೂವ್ ಆಗಿಬಿಡುತ್ತೆ, ಫಂಕ್ಷನ್ ರಿಮೂವ್ ಆಯಿತು. ಓಕೆ, ಸೊ ಇಲ್ಲಿರೋದು ನೋಡಿ -px²/2, ದೆನ್ ಮೈನಸ್ ಇಲ್ಲೇನಿದೆ ಆ್ಯಸ್ ಇಟ್ ಈಸ್ ಅದನ್ನೇ ಬರಿತಾ ಇದ್ದೀನಿ. ಓಕೆ, ದೆನ್ ಇನ್ ದ ನೆಕ್ಸ್ಟ್ ಸ್ಟೆಪ್ ಏನು, ಇಲ್ಲಿ ಡಿನಾಮಿನೇಟರ್ ಟು ಡಿನಾಮಿನೇಟರ್ ಸೇಮ್ ಇದೆ, ಐ ಕ್ಯಾನ್ ಕ್ಯಾನ್ಸಲ್ ಇಟ್ ಔಟ್. ದೆನ್ ಇಲ್ಲಿರ್ತಕ್ಕಂಥ ಮೈನಸ್ ಈ ಕಡೆ ಶಿಫ್ಟ್ ಆಯಿತು ಅಂದರೆ ಪಾಸಿಟಿವ್ ಟರ್ಮ್ ಆಗುತ್ತೆ. ಸೊ ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ, ಒಂದು ಕಡೆ ಲೈಕ್ ಅರೇಂಜ್ ಮಾಡ್ಕೊತಾ ಇದ್ದೀನಿ, ಈ ವೈನ ಒಳಗಡೆ ಮಲ್ಟಿಪ್ಲೈ ಮಾಡ್ಕೊಂಡ್ಬಿಟ್ಟು ಎಲ್ಲನೂ ಕೂಡ ಲೆಫ್ಟ್ ಹ್ಯಾಂಡ್ ಸೈಡು ಅಥವಾ ರೈಟ್ ಹ್ಯಾಂಡ್ ಸೈಡು ಎಲ್ಲಿಗಾರು ತೊಗೊಂಬನ್ನಿ ಈಸ್ ಈಕ್ವಲ್ ಟು 0 ಅಂತನಾದರೂ ಬರೀರಿ. ಅಥವಾ ಪಿ ಆ್ಯಂಡ್ ಕ್ಯೂ ಟರ್ಮ್ಸ್ನೆಲ್ಲ ಒಂದು ಸೈಡ್ ತೊಗೊಂಬಂದು ಅದರ್ ಟರ್ಮ್ಸ್ ಏನಾದ್ರು ಉಳಿದಿದ್ರೆ ಅದನ್ನು ರೈಟ್ ಹ್ಯಾಂಡ್ ಸೈಡಿಗೆ ತೊಗೊಂಡೋಗಿಡಿ. ಓಕೆನಾ. ಸೊ ಇಲ್ಲಿ ಮೇಯ್ನಾಗಿ ಫೋಕಸ್ಡ್ ಏನಪ್ಪ ಅಂತಂದರೆ, ನಿಮಗೆ ಅವರು ಆರ್ಬಿಟ್ರರಿ ಫಂಕ್ಷನ್ ರಿಮೂವ್ ಮಾಡೋಕ್ಕೆ ಹೇಳಿದ್ದಾರೆ. ಒಟ್ಟಿನಲ್ಲಿ ಎಫ್ ಡ್ಯಾಶ್ ಅಥವಾ ಎಫ್ ಜಿ ಏನೇ ಇದ್ದರೂ ಅವುಗಳು ರಿಮೂವ್ ಆಗಬೇಕು.
ಓಕೆ. ಸೊ ರಿಮೈನಿಂಗ್ ಥಿಂಗ್ ನೀವು ಲಾಸ್ಟ್ ಸ್ಟೆಪ್ಪಲ್ಲಿ ಬೇಕಾದರೆ ಈ ಥರನಾರು ಬರೆದುಬಿಟ್ಟು ಇಡ್ಬೋದು, ಅಥವಾ ಈ ಥರನಾರು ಬರೆದುಬಿಟ್ಟು ಇಡ್ಬೋದು. ಒಟ್ಟಿನಲ್ಲಿ ಪಿ ಆ್ಯಂಡ್ ಕ್ಯೂ ಟರ್ಮ್ಸ್ ಈಸ್ ಒನ್ ಸೈಡ್ ಆ್ಯಂಡ್ ಅದರ್ ಟರ್ಮ್ಸ್ ಆರ್ ಅನದರ್ ಸೈಡ್. ಓಕೆ. ಸೊ ಇದು ಕ್ವಶನ್ ಪೇಪರಲ್ಲಿ ರಿಪೀಟೆಡ್ ಆಗಿ ಬಂದಿದೆ. ಸೊ ಪ್ಲೀಸ್ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಆಲ್ಸೋ ನಮ್ಮ ವಿದ್ಯಾಭೈರವ್ ಅಕಾಡೆಮಿ ಆ್ಯಪಲ್ಲಿ ಇದು ಕೋರ್ಸ್ ವೈಸ್ ನಿಮಗೆ ಫೋಲ್ಡರ್ಸ್ ವೈಸ್ ಸಿಗುತ್ತೆ. ಓಕೆ. ಸೊ ಪ್ಲೀಸ್ ನನ್ನ ನಂಬರ್ನ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನೀವು ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.